ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಬರೀ 10 ನಿಮಿಷದಲ್ಲಿ ತುಂಬ ಟೇಸ್ಟಿಯಾಗಿರುವಂತಹ ಒಂದು ಕಡಲೆಕಾಳು ಸಾಗು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪೂರಿ, ಚಪಾತಿ, ಅನ್ನ, ಅದೇ ರೀತಿ ಅಪ್ಪಂ, ದೋಸೆ ಜೊತೆಯಲ್ಲೆಲ್ಲ ಸೂಪರ್ ಆಗುತ್ತೆ ಈ ಕಡಲೆಕಾಳು ಸಾಗು. ಮೊದಲು ನಾವು ಕಡಲೆಕಾಳನ್ನು ನೆನೆಯಲಿಕ್ಕೆ ಹಾಕಬೇಕು. ನಾನಿವಾಗ ಬೆಳಿಗ್ಗೆ ಅಪ್ಪಂ ಜೊತೆಗೆ ಕಾಂಬಿನೇಷನ್ ಆಗಿ ಈ ಕಡಲೆಕಾಳು ಸಾಗನ್ನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ರಾತ್ರಿಯೇ 1.5 ಕಪ್ಪಷ್ಟು ಕಡಲೆಕಾಳನ್ನು ತೆಗೆದಿದ್ದೀನಿ. ಇದಕ್ಕೆ ನೀರು ಹಾಕಿ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು ಮೊಳಕೆ ಕಟ್ಟಿ ಸಹ ಮಾಡ್ಬೋದು, ಇಲ್ಲ ನೆನೆಸಿಬಿಟ್ಟು ಸಹ ಮಾಡ್ಬೋದು. ಬೇಕಾದಷ್ಟು ನೀರನ್ನು ಹಾಕಿ ನೆನೆಯಲಿಕ್ಕೆ ಬಿಡೋಣ. ಬೆಳಿಗ್ಗೆ ಆಗುವಾಗ ಕಡಲೆಕಾಳೆಲ್ಲ ಚೆನ್ನಾಗಿ ನೆಂದಿದೆ ನೋಡಿ, ಇದೇ ರೀತಿ ಚೆನ್ನಾಗಿ ನೆಂದಿದೆ. ಇನ್ನು ಇದನ್ನು ಒಂದು 3-4 ಸರ್ತಿ ನಮಗೆ ತೊಳೆದು ಬಿಟ್ಟು ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕೋಣ. ನಾನಿವಾಗ ಎಲ್ಲ ಕಡಲೆಕಾಳನ್ನು ಸಹ ಕ್ಲೀನ್ ಮಾಡಿ ಪ್ರೆಷರ್ ಕುಕ್ಕರ್ಗೆ ಹಾಕಿದ್ದೀನಿ. ಇದಕ್ಕೆ ಒಂದು ಸಣ್ಣ ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಅದರೊಟ್ಟಿಗೆ ಒಂದು ಮೀಡಿಯಮ್ ಸೈಜಿದು ಈರುಳ್ಳಿ ಕಟ್ ಮಾಡಿದ್ದು, ಮತ್ತು ಒಂದು 7-8 ಎಸಳು ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಇಡೀ ಬೆಳ್ಳುಳ್ಳಿಯನ್ನು ಹಾಕಬೇಕು. ಶುಂಠಿ ಸಹ ಸ್ವಲ್ಪ ದೊಡ್ಡ ದೊಡ್ಡ ತುಂಡಾಗಿ. ಅದಕ್ಕೆ ಕರಿಬೇವು ಸೊಪ್ಪನ್ನೆಲ್ಲ ಹಾಕಿದ್ದಾಯಿತು. ಇನ್ನು ಇದಕ್ಕೆ ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಸಹ ಹಾಕಿ ಒಂದು 4ರಿಂದ 5 ವಿಸಿಲ್ ಆಗುವಷ್ಟು ನಾವು ಇದನ್ನು ಬೇಯಿಸಬೇಕು. ಈ ಕಪ್ಪು ಕಡಲೆ ಆದ್ದರಿಂದ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ನಾನೊಂದು 5 ವಿಸಿಲ್ ಮಾಡಿಸಿದ್ದೀನಿ. ಇಲ್ಲಿ ಕಡಲೆಕಾಳೆಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಶುಂಠಿ ನಾವು ಸ್ವಲ್ಪ ದೊಡ್ಡ ದೊಡ್ಡ ತುಂಡಾಗಿ ಮಾಡಿ ಹಾಕಿದ್ವಲ್ಲ, ಅದರಿಂದ 1 ಅಥವಾ 2 ತುಂಡು ಶುಂಠಿ ಮತ್ತು ಸ್ವಲ್ಪ ಕಡಲೆಕಾಳು, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಇದನ್ನೆಲ್ಲ ನಾವು ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕೋಣ. ಇಲ್ಲಿ ನೋಡಿ, ಸ್ವಲ್ಪ ಕಡಲೆಕಾಳು, ಅದರ ಜೊತೆಯಲ್ಲಿ ಶುಂಠಿ ತುಂಡು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ. ಕಡಲೆಕಾಳು ಮಾತ್ರ ಸ್ವಲ್ಪ ಜಾಸ್ತಿ ತಗೋಬೇಕು. ಇನ್ನು ಇದಕ್ಕೆ ತೆಂಗಿನಕಾಯಿಯನ್ನು ಸಹ ಸೇರಿಸಿ 1 ಕಪ್ಪಷ್ಟು ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೀನಿ. ನಾನಿವಾಗ ತುರಿದಿರುವ ತೆಂಗಿನಕಾಯಿಯನ್ನು ಹಾಕಿದ್ದೀನಿ. ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಇನ್ನೊಂದು ಪಾತ್ರೆ ಬಿಸಿಯಾಗಲಿಕ್ಕೆ ಇಟ್ಟು, ಪಾತ್ರೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾವು ಎಣ್ಣೆಯನ್ನು ಹಾಕಬೇಕು. ನಾನಿವಾಗ ಒಂದು 3 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಫಸ್ಟಿಗೆ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕಬೇಕು. ಕರಿಬೇವು ಸೊಪ್ಪು ಸ್ವಲ್ಪ ಫ್ರೈ ಆಗಿ ಒಳ್ಳೆ ಸ್ಮೆಲ್ ಬಂದ ಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜಿದು ಈರುಳ್ಳಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿದ್ದು, ಮತ್ತು ಒಂದು ಸಣ್ಣ ಟೊಮೆಟೊ ಹಣ್ಣನ್ನು ಸಹ ಸಣ್ಣ ಸಣ್ಣ ಕಟ್ ಮಾಡಿದ್ದು ಹಾಕಿದಾಯಿತು. ಇನ್ನು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇನ್ನು ಇದಕ್ಕೆ ಮಸಾಲೆಗೆ ಬೇಕಾದಂತಹ ಪುಡಿಗಳನ್ನು ಹಾಕೋಣ. 1 ಚಮಚ ಧನಿಯಾ ಪುಡಿಯನ್ನು ಹಾಕಿದ್ದೀನಿ, ಕೊತ್ತಂಬರಿ ಪುಡಿಯನ್ನು ಹಾಕಿದ್ದೀನಿ, 1.5 ಚಮಚ ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ. ನಮಗೆ ಖಾರಕ್ಕನುಸಾರವಾಗಿ ಮೆಣಸಿನ ಪುಡಿಯನ್ನು ಇದಕ್ಕೆ ಸೇರಿಸ್ಕೋಬೋದು. ನಾನು 1.5 ಚಮಚ ಹಾಕಿದ್ದೀನಿ. ಇನ್ನು ಅರ್ಧ ಚಮಚ ಗರಂ ಮಸಾಲೆ ಪೌಡರನ್ನು ಹಾಕಿದ್ದೀನಿ. 1/4 ಚಮಚ ಅರಶಿನ ಪುಡಿಯನ್ನು ಸಹ ಹಾಕಿದ್ದಾಯಿತು. ಇನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಆ ಮಸಾಲೆ ಪುಡಿದೆಲ್ಲ ಹಸಿ ಸ್ಮೆಲ್ಲು ಹೋಗುವಷ್ಟು ಇದನ್ನು ಫ್ರೈ ಮಾಡಬೇಕು. ಇನ್ನು ನಾವು ಬೇಯಿಸಿಟ್ಟಿರುವಂತಹ ಕಡಲೆ ಮತ್ತು ಆಲೂಗಡ್ಡೆಯನ್ನು ಬೇಯಿಸಿಟ್ಟಿದ್ದೀವಲ್ಲ, ಅದನ್ನು ಇದಕ್ಕೆ ಸೇರಿಸಬೇಕು. ಸೇರಿಸಿ ನಮ್ಮದು ಕುಕ್ಕರನ್ನು ತೊಳೆದು, ಅದರಲ್ಲಿ ಸ್ವಲ್ಪ ಇದೆಲ್ಲ ಇರ್ತದಲ್ಲ, ಅದನ್ನು ತೊಳೆದು ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸಬೇಕು. ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದೀಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷ ಕುದಿಬೇಕು. ಚೆನ್ನಾಗಿ ಕುದಿದು ಆ ಮಸಾಲೆದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋದಾದ ಮೇಲೆ ನಾವು ರುಬ್ಬಿಟ್ಟಿರುವಂತಹ ಮಸಾಲೆ ಇದೆಯಲ್ಲ, ತೆಂಗಿನಕಾಯಿ, ಬೆಂದಿರುವ ಕಡಲೆಯನ್ನೆಲ್ಲ ಸೇರಿಸಿ ನಾವು ರುಬ್ಬಿದ್ದೀವಲ್ಲ, ಆ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು ಸರ್ತಿ ನಾವು ಉಪ್ಪೆಲ್ಲ ಚೆಕ್ ಮಾಡಿ ಕುದಿಲಿಕ್ಕೆ ಬಿಡಬೇಕು. ಜಾಸ್ತಿ ಹೊತ್ತು ಕುದಿಲಿಕ್ಕೆ ಇಲ್ಲ. ಮಸಾಲೆ ಎಲ್ಲ ಹಾಕಿದ ಮೇಲೆ ಇದೇ ರೀತಿ ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ನಿಮ್ಮ ಹತ್ರ ಇದ್ದರೆ ಒಂದು ತುಂಡು ಬಟರನ್ನು ಹಾಕಿ, ಇನ್ನು ಕಸೂರಿ ಮೇಥಿ ಕೈಯಲ್ಲಿ ಸ್ವಲ್ಪ ತೆಗೆದು ಇದನ್ನು ಪುಡಿ ಮಾಡಿ ಇದರ ಮೇಲ್ಗಡೆಯಿಂದ ಹಾಕಿ, ಕಸೂರಿ ಮೇಥಿ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಇಳಿಸಿದರೆ ನಮ್ಮದು ಸೂಪರ್ ಟೇಸ್ಟಿಯಾಗಿರುವಂತಹ ಕಡಲೆಕಾಳು ಸಾಗು ರೆಡಿ ಆಯಿತು. ಚಪಾತಿ, ಪೂರಿ ಜೊತೆ ಎಲ್ಲ ಸೂಪರ್ ಕಾಂಬಿನೇಷನ್ ಇದು. ಅಪ್ಪಂ ಜೊತೆ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಾಗುತ್ತೆ. ರಾತ್ರಿ ನಾವು ಅಪ್ಪಂ ಅಥವಾ ದೋಸೆಗೆ ರುಬ್ಬಿಟ್ಟು ಕಡಲೆಕಾಳನ್ನು ಸಹ ನೆನೆಸಿದರೆ ಬೆಳಗ್ಗೆ ಈಸಿಯಾಗಿ ನಮಗೆ ಮಾಡಬಹುದಾದಂತಹ ಒಂದು ಸೂಪರ್ ಕರಿ ಟ್ರೈ ಮಾಡಿ ನೋಡಿ. ಇಷ್ಟ